ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನಿಮ್ಮಪ್ಪ ಪಾರ್ಟ್ನರ್ಶಿಪ್ಪಲ್ಲಿ ಗ್ಯಾರೇಜ್ ಬಿಸ್ನೆಸ್ ಶುರು ಮಾಡಿದ್ವಿ. ಚೆನ್ನಾಗಿ ನಡೀತಿತ್ತು. ವೀರು, ಅದೆಲ್ಲ ಆಗೋಗಿದ್ದ ಕತೆ. ಈಗ ಯಾಕೆ ಅವೆಲ್ಲ ಬಿಡು. ಯಾಕೋ ಬಿಡಬೇಕು? ಹಾಗಾದರೆ ನೀನು ನಮ್ಮ ಬಗ್ಗೆ ನಿನ್ನ ಹೆಂಡತಿ ಮಕ್ಕಳಿಗೆ ಏನು ಹೇಳಿರೋದಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಾಯ್ತು ಬಿಡ, ನೀನು ಹೇಳಿರೋಲ್ಲ ಅಂತ. ನೀನು ನಿನ್ನ ಮಕ್ಕಳಿಗೋಸ್ಕರ ಏನು ತ್ಯಾಗ ಮಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾಗೋದು ಬೇಡೋಣ. ಅದಕ್ಕೆ ಈಗ ನಾನು ಹೇಳ್ತೀನಿ. ನೋಡಪ್ಪ ಸಂತು, ನಿಮ್ಮಪ್ಪ ನಾವು ತಿಳ್ಕೊಂಡ ಹಾಗೆ ಸಾಮಾನ್ಯ ವ್ಯಕ್ತಿ ಅಲ್ಲ, ತುಂಬ ವಿಶಾಲ ಹೃದಯದ ವ್ಯಕ್ತಿ. ನಾನು ಸೀನು ಶುರು ಮಾಡಿದ ಗ್ಯಾರೇಜು ಚೆನ್ನಾಗೇ ನಡೀತಿತ್ತು. ಆ ಸಮಯದಲ್ಲಿ ನಿಮ್ಮಪ್ಪನಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಆಗ ಒಂದು ಮಗುನ ದತ್ತು ತಗೊಂಡ. ಸೀನು ಈಗ ಅವನಿಗೆ ಹೇಗಿದ್ದಾನೋ? ಚೆನ್ನಾಗಿದ್ದಾನೆ. ವೆಂಕಿ ಅಂತ ಅವನು ನನ್ನ ದೊಡ್ಡ ಮಗ, ಸಂತೋಷ್ ಅಂತ ಇವನು ನನ್ನ ಎರಡನೇ ಮಗ. ಇವನಿಗೆ ತಾನೇ ಹುಷಾರ್ ತಪ್ಪಿದ್ದು. ಇವನಿಗೋಸ್ಕರನೇನೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಬಿಟ್ಕೊಟ್ಟಿದ್ದು. ನಿನಗೆ ಗೊತ್ತಾ ಸಂತೋಷ್, ನಿನಗೆ ಚಿಕ್ಕ ವಯಸ್ಸಲ್ಲಿ ಹುಷಾರಿರಲಿಲ್ಲ, ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸೀನು ಪಾರ್ಟ್ನರ್ಶಿಪ್ನೇ ಬಿಟ್ಕೊಟ್ಬಿಟ್ಟ. ಆ ವರ್ಕ್ಶಾಪ್ನಿಂದನೇ ನಾನು ತುಂಬ ದುಡ್ಡು ಸಂಪಾದನೆ ಮಾಡಿದೆ. ಫಾರಿನ್ಗೂ ಹೋದೆ. ನನಗೆ ಫಾರಿನ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದಾಗ ಇವನು ಬಾ ಅಂದೆ, ಆದರೆ ಇವನು ಬರಲಿಲ್ಲ. ನನ್ನ ಮಗ ಈಗ ಹುಷಾರಾಗಿದ್ದಾನೆ, ನಾನು ಹೆಂಡ್ತಿನ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳ್ದ. ನೋಡು ಸಂತೋಷ್, ದುಡ್ಡು ಎಲ್ಲಿದ್ರೂ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆದರೆ ಕುಟುಂಬನ ಒಂಟಿಯಾಗಿ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿಲ್ಲ ಅಂತ ಯೋಚಿಸ್ದ. ಆಗ ನಿಮ್ಮಪ್ಪ ನನ್ನ ಜೊತೆ ಬಂದಿದ್ದರೆ ಅವನ ಜೀವನ ತುಂಬ ಸೂಪರ್ ಆಗಿರೋದು. ನಿನಗೋಸ್ಕರ, ಕುಟುಂಬಕ್ಕೋಸ್ಕರ ಪಾರ್ಟ್ನರ್ಶಿಪ್ನೇ ತ್ಯಾಗ ಮಾಡಿರೋ ಮಹಾನ್ ಭಾವ ಕಣ ನಿಮ್ಮಪ್ಪ. ವೀರು, ವೀರು, ಇಷ್ಟು ವರ್ಷ ಈ ವಿಷಯನ ನಾನು ಯಾರಿಗೂ ಹೇಳಿರಲಿಲ್ಲ. ನೀನು ಹಳೆದನ್ನೆಲ್ಲ ಕೆದಕ್ತೆ. ಲೈ ಸೀನು, ಈ ವಿಷಯ ಎಲ್ಲ ನಿನ್ನ ಮಗನ ಗೊತ್ತಾಗೋದು ಬೇಡವೇನೋ? ಒಬ್ಬ ತಂದೆ ಆದವನು ಒಂದು ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಅವನು ಗೊತ್ತಾಗಬೇಕಣೋ. ಅವನು ಈಗ ಒಬ್ಬ ತಂದೆ ಆಗಿದ್ದಾನೆ. ಮುಂದಿನ ಭವಿಷ್ಯಕ್ಕೆ ಅವನ ಮಗನ ಮುಂದೆ ಅವನು ಹೀರೋ ಆಗಬೇಕಲ್ವಾ? ಆದರೆ ನೀನು ಮಾತ್ರ ಮಕ್ಕಳು ಹಾಗೂ ಮನೆಯವರ ವಿಷಯದಲ್ಲಿ ನಿಜವಾದ ಹೀರೋ ಕಣೋ, ನಿಜವಾದ ಹೀರೋ ನೀನು. ಲಕ್ಷ್ಮೀ ನಿವಾಸ